ಈಗ ನಾವು ಆ್ಯಸಿಡ್ಸು ಬೇಸಸ್ ಬಗ್ಗೆ ಫುಲ್ಲು ಡೀಟೇಲಾಗಿ ಕಲ್ತಾಯಿತು. ಆ್ಯಸಿಡ್ ಅಂದರೆ ಏನು, ಬೇಸ್ ಅಂದರೆ ಏನು, ಜೊತೆಗೆ ಆ್ಯಸಿಡ್ ಸ್ಟ್ರಾಂಗ್ ಇದೆಯಾ ವೀಕ್ ಇದೆಯಾ, ಬೇಸ್ ವೀಕ್ ಇದೆಯಾ ಸ್ಟ್ರಾಂಗ್ ಇದೆಯಾ ಅಂತ pH ಸ್ಕೇಲ್ ಬಗ್ಗೆ ಕಲ್ತ್ವಿ, ಇಂಡಿಕೇಟರ್ಸ್ ಬಗ್ಗೆ ಕಲ್ತ್ವಿ. ಇದೆಲ್ಲ ಕಲ್ತ ಮೇಲೆ ಫೈನಲಿ ಲಾಸ್ಟ್ ಕಾನ್ಸೆಪ್ಟಿಗೆ ಬರೋಣ, ಏನು ಸಾಲ್ಟ್ಸ್. ಸೊ ಈ ಸಾಲ್ಟ್ ಅಂದರೆ ಏನು, ಸಾಲ್ಟ್ ಹೇಗೆ ಸಿಗತ್ತೆ ನಮಗೆ, ಮತ್ತು ಸಾಲ್ಟ್ಗಳನ್ನು ಹೇಗೆ ಉಪಯೋಗಿಸ್ಬೋದು, ಇದನ್ನೆಲ್ಲ ಒಂದೇ ನೋಡ್ತಾ ಬರೋಣ. ಸೊ ಫಸ್ಟ್ ಏನು ಸಾಲ್ಟ್ ಅಂದರೆ ಏನು, ವಾಟ್ ಆರ್ ಸಾಲ್ಟ್ಸ್ ಅಂದರೆ ನಾನೇನು ಹೇಳ್ತೀನಿ, ಸಾಲ್ಟ್ಸ್ ಆರ್ ಕೆಮಿಕಲ್ ಕಾಂಪೌಂಡ್ಸ್ which have a cation obtained from a base and an anion obtained from an acid. So cation ಅಂದರೆ ಏನು, ಪಾಸಿಟಿವ್ ಅಯಾನ್, ಆನಯಾನ್ ಅಂದರೆ ಏನು, ನೆಗೆಟಿವ್ ಅಯಾನ್. ಸೊ ಒಂದು ಪಾಸಿಟಿವ್ ಅಯಾನ್ನ ಅದು ಒಂದು ಬೇಸಿಂದ ತೊಗೊಂಡಿರಬೇಕು, ನೆಗೆಟಿವ್ ಅಯಾನ್ನ ಒಂದು ಆ್ಯಸಿಡಿಂದ ತೊಗೊಂಡಿರಬೇಕು. ಓಕೆ, ಸಾಲ್ಟ್ಸ್ ಆರ್ ಅಯಾನಿಕ್ ಇನ್ ನೇಚರ್. ಸೊ ಈ ಸಾಲ್ಟ್ಗಳಿಗೆ ಎಕ್ಸಾಂಪಲ್ ಏನು, ನಾವು ಇಲ್ಲಿವರೆಗೂ ಎಷ್ಟೊಂದು ರಿಯಾಕ್ಷನ್ಗಳನ್ನ ನೋಡ್ತಾ ಬಂದಿದ್ದೀವಿ ಅಲ್ವಾ. ಸೊ ಎಷ್ಟೊಂದು ರಿಯಾಕ್ಷನಲ್ಲಿ ಫಾರ್ಮ್ಸ್ ಅ ಸಾಲ್ಟ್ ಅಂತ ಹೇಳ್ತಾ ಬರ್ತಾ ಇದ್ದೆ ಅಲ್ವಾ. ಸೊ ಎಕ್ಸಾಂಪಲ್ ನಾನು ನೋಡಿದ್ರೆ, ಫಸ್ಟ್ ಎಕ್ಸಾಂಪಲ್ ಕಾಮನ್ ಸಾಲ್ಟ್, ನಮ್ಮ ಫೇವ್ರೆಟ್ NaCl. ಸೊ NaCl ಅಲ್ಲಿ ಕ್ಯಾಟಯಾನ್ ಯಾವುದು, Na+ ಅಲ್ವಾ. ಎಲ್ಲಿಂದ ಬಂತು ಇದು, NaOH ಬೇಸಿಂದ ಬಂತು. ಓಕೆ, Cl ಮೈನಸ್ ಆನಯಾನ್, Na+ ಕ್ಯಾಟಯಾನ್, Cl ಮೈನಸ್ ಆನಯಾನ್, ಇದು HCl ಆ್ಯಸಿಡಿಂದ ಬಂತು. ಸೊ ನೋಡಿ, ಬೇಸಿಂದ ಕ್ಯಾಟಿಯಾನ್ ಬಂತು, ಆ್ಯಸಿಡಿಂದ ಆನಿಯಾನ್ ಬಂತು. ಇನ್ನು ಒಂದು ಎಕ್ಸಾಂಪಲ್ ತೊಗೊಳ್ಳೋಣ, MgSO4 ಸಾಲ್ಟ್, ಮೆಗ್ನೀಷಿಯಮ್ ಸಲ್ಫೇಟ್. ಇದರಲ್ಲಿ ಯಾವುದು, Mg2+ ಅಲ್ವಾ. ಈ Mg2+ ಕ್ಯಾಟಿಯಾನ್ ಯಾವ ಬೇಸಿಂದ ಬಂತು, MgOH ಟೇಕನ್ ಟ್ವೈಸ್ ಅಲ್ವಾ. ಆ್ಯಂಡ್ SO4 2- ಎಲ್ಲಿಂದ ಬಂತು, H2SO4 ಆ್ಯಸಿಡಿಂದ ಬಂತು. ಓಕೆ, ಸೊ ಕ್ಯಾಟಯಾನ್ ಫ್ರಮ್ ಅ ಬೇಸ್ ಆ್ಯಂಡ್ ಎನ್ ಆನಯಾನ್ ಫ್ರಮ್ ಎನ್ ಆ್ಯಸಿಡ್. ಸೊ ಸಾಲ್ಟ್ಸ್ ಹೇಗೆ ಸಿಗುತ್ತೆ, ವಿ ಗೆಟ್ ಇಟ್ ಫ್ರಮ್ ನ್ಯೂಟ್ರಲೈಸೇಷನ್, ಆ್ಯಸಿಡ್ ಆ್ಯಂಡ್ ಬೇಸ್ ಜೊತೆ ನ್ಯೂಟ್ರಲೈಸ್ ಆದಾಗ ಸಾಲ್ಟ್ ಸಿಕ್ತು. ಮೆಟಾಲಿಕ್ ಆಕ್ಸೈಡ್ಸ್ ವಿತ್ ಬೇಸ್ ಮಾಡಿದಾಗ, ಮೆಟಾಲಿಕ್ ಆಕ್ಸೈಡ್ಸ್ ವಿತ್ ಅನ್ ಆ್ಯಸಿಡ್ ರಿಯಾಕ್ಟ್ ಮಾಡಿದಾಗ ಸಾಲ್ಟ್ ಬಂತು. ನಾನ್ ಮೆಟಾಲಿಕ್ ಆಕ್ಸೈಡ್ ವಿತ್ ಬೇಸ್ ಜೊತೆ ಮಾಡಿದಾಗಲೂ ಸಾಲ್ಟ್ ಸಿಕ್ತು. ಸೊ ನಮಗೆ ಸಾಲ್ಟು ಎಷ್ಟೊಂದು ಕಡೆಯಿಂದ ಸಿಗ್ತಾ ಇದೆ. ಸೊ ದಿಸ್ ಈಸ್ ವಾಟ್ ಅ ಸಾಲ್ಟ್ ಇಸ್. ಈಗ ನಿಮ್ಮ ಪ್ರಶ್ನೆ, ಈ ಸಾಲ್ಟ್ಗೂ ಒಂದು pH ಇರುತ್ತಾ ಅಣ್ಣ? ಹೌದು. ಓಕೆ, ನಾವೊಂದು ಸ್ಟ್ರಾಂಗ್ ಆ್ಯಸಿಡು ಸ್ಟ್ರಾಂಗ್ ಬೇಸ್ ಎರಡು ಈಕ್ವಲ್ ಸ್ಟ್ರೆಂತಲ್ಲಿ ಇರೋದನ್ನು ನಾನು ರಿಯಾಕ್ಟ್ ಮಾಡಿಸಿದ್ರೆ ನನಗೆ ಒಂದು ನ್ಯೂಟ್ರಲ್ ಸಾಲ್ಟ್ ಸಿಗುತ್ತೆ. ಓಕೆ, ಸ್ಟ್ರಾಂಗ್ ಆ್ಯಸಿಡ್ ವೀಕ್ ಬೇಸ್ ರಿಯಾಕ್ಟ್ ಮಾಡಿದ್ರೆ ಯಾವುದು ಸ್ಟ್ರಾಂಗರ್ ಇರೋದು, ಆ್ಯಸಿಡ್ ಸ್ಟ್ರಾಂಗರ್ ಇರೋದ್ರಿಂದ ಸಾಲ್ಟು ಸ್ವಲ್ಪ ಅಸಿಡಿಕ್ ಇರುತ್ತೆ, ಅದ್ರ pH ಇಸ್ ಲೆಸ್ಸರ್ ದೆನ್ 7. ವೀಕ್ ಆ್ಯಸಿಡ್ ಸ್ಟ್ರಾಂಗ್ ಬೇಸ್ ಸ್ಟ್ರಾಂಗರ್ ಇರೋದ್ರಿಂದ ಸಿಗೋ ಸಾಲ್ಟು ಬೇಸಿಕ್ ಆಗಿ ಇರುತ್ತೆ. ಕೊನೆಗೆ ವೀಕ್ ಆ್ಯಸಿಡ್ ವೀಕ್ ಬೇಸನ್ನು ನಾನು ರಿಯಾಕ್ಟ್ ಮಾಡಿಸಿದ್ರೆ ಸಿಗೋ ಸಾಲ್ಟು ಮತ್ತೆ ನ್ಯೂಟ್ರಲ್ ಆಗೇ ಇರುತ್ತೆ. ಸೊ ಇವಾಗ ಬನ್ನಿ ನಾವು ಲ್ಯಾಬ್ಗೆ ಹೋಗ್ಬಿಟ್ಟು ಎಷ್ಟೊಂದು ಸಾಲ್ಟ್ಗಳನ್ನು ತಗೊಂಡು ಅದ್ರ pHನ ನಾವು ಕಂಡುಹಿಡಿಯೋಣ. ಸೊ ನಾವೀಗ ಸಾಲ್ಟ್ ಡೆಫಿನಿಷನ್ ಕಲ್ತ ಮೇಲೆ ವೇರಿಯಸ್ ಟೈಪ್ಸ್ ಆಫ್ ಸಾಲ್ಟ್ ಬಗ್ಗೆ ನೋಡೋಣ. ಫಸ್ಟ್ ಕಾಮನ್ ಸಾಲ್ಟ್, ನೀವು ಮನೇಲಿ ಹೋಗಿ ಅಡುಗೆ ಮನೆಗೆ ಹೋಗಿ ಅದೇ ಉಪ್ಪಿರೋದು. ಓಕೆ, ಸೊ ಕಾಮನ್ ಅಂದರೆ ಎಲ್ಲ ಕಡೆ ಸಿಗೋ ಸಾಲ್ಟ್ ಅಲ್ವಾ. ಸೊ ಕಾಮನ್ ಸಾಲ್ಟ್ ಅದ್ರ ಕೆಮಿಕಲ್ ಫಾರ್ಮುಲಾ ಏನು, NaCl, ಸೋಡಿಯಂ ಕ್ಲೋರೈಡ್. ಸೊ ಹೇಗೆ ಸಿಗುತ್ತೆ NaCl, ನ್ಯೂಟ್ರಲೈಸೇಷನ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್ ಆ್ಯಂಡ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್. ಸೊ NaOH HCl ಕಂಬೈನ್ ಆದಾಗ NaCl, ಸೋಡಿಯಂ ಕ್ಲೋರೈಡ್ ಕಾಮನ್ ಸಾಲ್ಟ್ ಇದು ಸಿಗತ್ತೆ, ಜೊತೆಗೆ ವಾಟರು ಬರುತ್ತೆ ಅಲ್ವಾ. ಸೊ ನಾನಿಲ್ಲಿ ನೋಡಿ 3 ಪಿಕ್ಚರ್ ಹಾಕಿದ್ದೀನಿ. ನೀವು ಯಾವತ್ತಾದ್ರೂ ಸಮುದ್ರಕ್ಕೆ ಹೋಗಿದರೆ ಬೀಚ್ ವಾಟರ್, ಈ ಸೀ ವಾಟರ್ ಫುಲ್ಲು ಉಪ್ಪುಪ್ಪಾಗಿರುತ್ತೆ ಅಲ್ವಾ. ಸೊ ಈ ಸೀ ವಾಟರ್ ಇಸ್ ದ ಲಾರ್ಜೆಸ್ಟ್ ಸ್ಟೋರ್ ಹೌಸ್ ಆಫ್ ಸಾಲ್ಟ್. ಓಕೆ, ಈ ಸಮುದ್ರ ನೀರಲ್ಲಿ ಫುಲ್ಲು ಉಪ್ಪಿರುತ್ತೆ, ಉಪ್ಪುಪ್ಪಾಗಿ, ಅದಕ್ಕೆ ಅದು ಟೇಸ್ಟ್ ಮಾಡೋದು. ನೀವು ಹಿಸ್ಟ್ರಿಲಿ ಓದಿರ್ತೀರಾ ಅಲ್ವಾ, ಎದ್ದಿದ್ರೆ ಓದಿರ್ತೀರಾ ದಂಡಿ ಮಾರ್ಚ್, ಗಾಂಧೀಜಿದು ಎಲ್ಲ ಅಲ್ವಾ. ಸೊ ಹೇಗೆ ಗಾಂಧೀಜಿ ಫುಲ್ಲು ಬೀಚ್ ಹತ್ರ ಹೋಗಿ ಹೇಗೆ ಉಪ್ಪನ್ನು ಸಂಗ್ರಹಿಸಿದ್ರು ಸಮುದ್ರ ನೀರಿಂದ ಅಂತೆಲ್ಲ ನೀವು ಓದಿರ್ತೀರಾ ಅಲ್ವಾ.
ಸೊ ಅದನ್ನೇ ಅದಕ್ಕೆ ನಾನಿಲ್ಲಿ ಒಂದು ಬೀಚ್ ಪಿಕ್ಚರ್ ಹಾಕಿದ್ದೀನಿ. ಸೊ ಈ ಸಮುದ್ರ ನೀರನ್ನು ನಾನು ಡೈರೆಕ್ಟ್ಲಿ ಸಾಲ್ಟನ್ನು ನಾನು ತೊಗೊಂಡ್ರೆ ಈ ಥರ ನಾಟ್ ಪ್ಯೂರ್ ರಾಕ್ ಸಾಲ್ಟ್ ಅಂತ ಕರಿತೀವಿ, ಅದು ಸ್ವಲ್ಪ ಬ್ರೌನ್ ಆಗಿರುತ್ತೆ. ಓಕೆ, ಸೊ ಇದು ನಮ್ಮದು ಸೀ ಸಾಲ್ಟ್ ಅಥವಾ ರಾಕ್ ಸಾಲ್ಟ್ ಅಂತ ಕರಿತೀವಿ. ಇದನ್ನೇ ನಾನು ಪ್ಯೂರಿಫೈ ಮಾಡಿದ್ರೆ ನಮ್ಮ ಮನೇಲಿರೋ ಬೆಳ್ಳಿಗಿರೋ ಉಪ್ಪು ನಮಗೆ ಸಿಗುತ್ತೆ. ಸೊ ದಿಸ್ ಈಸ್ ವೈ ಕಾಮನ್ ಸಾಲ್ಟ್. ಸೊ ಈ ಕಾಮನ್ ಸಾಲ್ಟು ಒನ್ ಆಫ್ ದ ಮೋಸ್ಟ್ ಅಬಂಡೆಂಟ್, ಮೋಸ್ಟ್ ಇರೋ ಕಾಂಪೌಂಡು, ಎಲ್ಲ ಕಡೆ ಸಿಗೋ ಮೋಸ್ಟ್ ಕಾಮನ್ ಕಾಂಪೌಂಡ್ ನಮ್ಮ ಕಾಮನ್ ಸಾಲ್ಟ್. ಸೊ ಇದನ್ನು ಉಪಯೋಗಿಸ್ಬಿಟ್ಟು, ಈ ಕಾಮನ್ ಸಾಲ್ಟ್ನ ಉಪಯೋಗಿಸ್ಬಿಟ್ಟು ನಾನು ಬೇರೆ ಬೇರೆ ಥರದ ಕೆಮಿಕಲ್ ಕಾಂಪೌಂಡ್ಗಳನ್ನು ಹೇಗೆ ತಯಾರಿಸ್ಬೋದು ಅನ್ನೋದನ್ನು ನೋಡೋಣ ಬನ್ನಿ. ಸೊ ಫಸ್ಟ್ ಕೆಮಿಕಲ್ ವಿಚ್ ಐ ಕ್ಯಾನ್ ಗೆಟ್ ಕಾಮನ್ ಸಾಲ್ಟಿಂದ ನಾನು ಯಾವ ಕೆಮಿಕಲ್ನ ತಯಾರಿಸ್ಬೋದು ಅಂದರೆ ಸೋಡಿಯಂ ಹೈಡ್ರಾಕ್ಸೈಡ್, NaOH. ನೀವು ಕೇಳ್ಬೋದು, ಅಣ್ಣ ನೀವು ಹೇಳಿದ್ರಿ NaOH ಪ್ಲಸ್ HCl ಅಂದರೆ ನನಗೆ NaCl ಸಿಗುತ್ತೆ, ಮತ್ತೆ NaCl ಇಂದ ಯಾಕೆ NaOH ಮಾಡಿಸ್ತಾ ಇದ್ದೀರಾ ಅಂದರೆ NaCl ಎಲ್ಲ ಕಡೆ ಕಾಮನ್ ಆಗಿ ಸಿಗುತ್ತೆ. ಅದೇ NaOHನ ನಾನು ತಯಾರಿಸಬೇಕು ಅಂದರೆ ನಾನು ಅದನ್ನು ಲ್ಯಾಬಲ್ಲಿ ತಯಾರಿಸಬೇಕು. ಹೇಗೆ ತಯಾರಿಸೋದು? ಇಲ್ಲಿ ನೋಡಿ, ಈ ಸೆಟಪ್ನ ತೊಗೊಬೇಕು. ಇದನ್ನು ಈ ಪ್ರೊಸೀಜರ್ನ ನಾನು ಎಲೆಕ್ಟ್ರಾಲಿಸಿಸ್ ಆಫ್ ಬ್ರೈನ್ ಅಂತ ಕರಿತೀನಿ. ಓಕೆ, ಸೊ ಈ ಪ್ರಾಸೆಸ್ನ ನಾನು ಎಲೆಕ್ಟ್ರಾಲಿಸಿಸ್ ಆಫ್ ಬ್ರೈನ್ ಅಂದರೆ ಏನು? ಬ್ರೈನ್ ಅಂದರೆ ಸಾಲ್ಟ್ ವಾಟರ್, ಹೆವಿಲಿ ಸಾಲ್ಟೆಡ್ ವಾಟರ್. ಸೊ ತುಂಬ ಉಪ್ಪುಪ್ಪಾಗಿರೋ ನೀರನ್ನ ನಾನು ಬ್ರೈನ್ ಅಂತ ಕರಿತೀನಿ. ಸೊ ನಾನು ಈ ಬ್ರೈನನ್ನು ಒಂದು ತೊಗೊಂಬಿಟ್ಟು ಈ ಥರ ಕಂಟೈನರಲ್ಲಿ ತೊಗೊಂಬಿಟ್ಟು ಅದಕ್ಕೆ ಎಲೆಕ್ಟ್ರಾಲಿಸಿಸ್ ಅಂದರೆ ಏನು? ಒಂದು ಆ್ಯನೋಡು ಒಂದು ಕ್ಯಾಥೋಡು ಹಾಕ್ಬಿಟ್ಟು ಅದಕ್ಕೆ ನಾನು ಒಂದು ಕರೆಂಟನ್ನು ಕನೆಕ್ಟ್ ಮಾಡಿದ್ರೆ, ಆ್ಯನೋಡ್ ಅಂದರೆ ಪಾಸಿಟಿವ್ ಟರ್ಮಿನಲ್ಲಿ ಕನೆಕ್ಟ್ ಆಗಿರೋ ಎಲೆಕ್ಟ್ರೋಡು, ಮತ್ತು ಕ್ಯಾಥೋಡ್ ಅಂದರೆ ನೆಗೆಟಿವ್ ಟರ್ಮಿನಲ್ಲಿ ಕನೆಕ್ಟ್ ಆಗಿರೋ ಎಲೆಕ್ಟ್ರೋಡು. ಸೊ ನಾನು ಈ ಬ್ರೈನ್ ವಾಟರ್ ಈ ಸೊಲ್ಯೂಷನ್ಗೆ ನಾನು ಎಲೆಕ್ಟ್ರಿಸಿಟಿ ಕೊಟ್ಟಾಗ ಏನಾಗುತ್ತೆ? ನಾನು ಹೇಳಿದ್ದೆ NaCl ಅಲ್ಲಿ ಅಯಾನ್ಸ್ ಇರುತ್ತೆ ಅಂತ ಅಲ್ವಾ? ಸೊ Na ಪ್ಲಸ್ ಅಯಾನ್ ಬಿಟ್ಕೊಳ್ಳುತ್ತೆ, Cl ಮೈನಸ್ ಅಯಾನ್ ಬಿಟ್ಕೊಳ್ಳುತ್ತೆ. ಸೊ ಇದೆಲ್ಲ ಆಗಿ ನಮಗೆ ಬ್ರೈನ್ ವಾಟರ್ ನಾನು ಇಲ್ಲಿ ಕೊಟ್ಟರೆ Na ಪ್ಲಸ್ ಅಯಾನು ಮತ್ತು OH ಮೈನಸ್ ಅಯಾನ್ ಕಂಬೈನ್ ಆಗಿಬಿಟ್ಟು ಬ್ರೈನ್ ಕಂಟೈನಿಂಗ್ NaOH ಸಿಗುತ್ತೆ. ಸೊ ನನಗೆ NaOH ಸಿಕ್ತು, ಸೋಡಿಯಂ ಹೈಡ್ರಾಕ್ಸೈಡ್ನ ನಾನು ತಯಾರಿಸಿದೆ. ಜೊತೆಗೆ ಅಟ್ ದ ನೆಗೆಟಿವ್ ಟರ್ಮಿನಲ್ ಕ್ಯಾಥೋಡಲ್ಲಿ ಏನು ಸಿಗ್ತಾ ಇದೆ? ಹೈಡ್ರೋಜನ್ ಗ್ಯಾಸ್ ಹೊರಗೆ ಬರ್ತಾ ಇದೆ. ಸೊ ಇಲ್ಲಿ ನೋಡಿ, ಹೈಡ್ರೋಜನ್ ಗ್ಯಾಸು ಹೊರಗೆ ಬರ್ತಾ ಇದೆ. ಈ ಹೈಡ್ರೋಜನ್ ಗ್ಯಾಸ್ನ ನಾನು ಹೇಳಿದ್ದೆ ಅದು ಫುಲ್ ಎಕ್ಸ್ಪ್ಲೋಸಿವ್ ಆಗಿರುತ್ತೆ ಅಂತೆಲ್ಲ ಅಲ್ವಾ? ಸೊ ಇದನ್ನು ನಾವು ಫ್ಯೂಯಲ್ಗಳನ್ನೆಲ್ಲ ತಯಾರಿಸೋಕ್ಕೆ, ಫರ್ಟಿಲೈಸರ್ಗಳನ್ನ ತಯಾರಿಸೋಕ್ಕೆ ಉಪಯೋಗಿಸ್ತೀವಿ. ಪಾಸಿಟಿವ್ ಟರ್ಮಿನಲ್ ಆ್ಯನೋಡ್ ಹತ್ರ ಏನು ಬರ್ತಾ ಇದೆ? Cl2 ಬರ್ತಾ ಇದೆ. ಈ ಕ್ಲೋರಿನ್ ಗ್ಯಾಸ್ನ ನಾವು ತೊಗೊಂಬಿಟ್ಟು ಸ್ವಿಮ್ಮಿಂಗ್ ಪೂಲ್ಗಳನ್ನು ಪ್ಯೂರಿಫೈ ಮಾಡೋದಕ್ಕೆ, ಕುಡಿಯೋ ನೀರನ್ನು ಪ್ಯೂರಿಫೈ ಮಾಡೋದಕ್ಕೆ ಹೊರಗೆ ತರ್ತೀವಿ. ಸೊ ಅದನ್ನೇ ನಾನು ಇಲ್ಲಿ ಬರೆದಿದ್ದೀನಿ ನೋಡಿ, ಯೂಸ್ಫುಲ್ ಬೈ ಪ್ರಾಡಕ್ಟ್ಸ್. Cl2 ವಾಟರ್ ಟ್ರೀಟ್ಮೆಂಟು, ಡಿಸ್ಇನ್ಫೆಕ್ಟೆಂಟ್ ಆಗೆಲ್ಲ ಉಪಯೋಗಿಸ್ತೀವಿ. H2 ಫ್ಯೂಯಲ್ಸು, ಅಮೋನಿಯಾ ಫಾರ್ ಫರ್ಟಿಲೈಸರ್ಸ್ ಆಗಿ ಉಪಯೋಗಿಸ್ತೀವಿ. ಫೈನಲಿ ಬ್ರೈನ್ ವಿಚ್ ಕಂಟೈನ್ಸ್ ಸೋಡಿಯಂ ಹೈಡ್ರಾಕ್ಸೈಡ್, ನಮಗೆ ಅದೇ ಬೇಕಿತ್ತಲ್ವಾ? ಈ NaOHನ ನಾವು ತೊಗೊಂಬಿಟ್ಟು ಡಿಗ್ರೀಸಿಂಗ್ ಮೆಟಲ್ಸ್ನ ಡಿಗ್ರೀಸ್ ಮಾಡೋದಕ್ಕೆ, ಸೋಪ್ಸು, ಡಿಟರ್ಜೆಂಟ್ಸು, ಪೇಪರ್ ಮಾಡೋದಕ್ಕೆಲ್ಲ ಉಪಯೋಗಿಸ್ತೀವಿ. ಸೊ ನೀವು ಮೇನ್ಲಿ ಏನು ಅರ್ಥ ಮಾಡ್ಕೊಬೇಕು? ಎಲೆಕ್ಟ್ರಾಲಿಸಿಸ್ ಆಫ್ ಬ್ರೈನ್. ನಾನು ಈ ಬ್ರೈನ್ ತೊಗೊಂಡು ಈ ಸಾಲ್ಟ್ ವಾಟರ್ನ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಕರೆಂಟ್ ಹಾಕಿದ್ರೆ ನನಗೆ ಬ್ರೈನ್ ಇರೋದ್ರಲ್ಲಿ ಬ್ರೈನ್ ಜೊತೆಗೆ ಸೋಡಿಯಂ ಹೈಡ್ರಾಕ್ಸೈಡ್ ಸಿಗುತ್ತೆ, ಪಾಸಿಟಿವ್ ಟರ್ಮಿನಲ್ ಆ್ಯನೋಡಲ್ಲಿ ಕ್ಲೋರಿನ್ ಗ್ಯಾಸ್ ಸಿಗುತ್ತೆ, ನೆಗೆಟಿವ್ ಟರ್ಮಿನಲ್ ಕ್ಯಾಥೋಡಲ್ಲಿ ಹೈಡ್ರೋಜನ್ ಗ್ಯಾಸ್ ಸಿಗುತ್ತೆ. ಇದಿಷ್ಟು ಗೊತ್ತಿದ್ರೆ ನಿಮಗೆ NaOHನ ಹೇಗೆ ತಯಾರಿಸ್ಬೋದು ಅಂತ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ. ಓಕೆ, ಸೊ ನಾನು ಲಾಸ್ಟ್ ಸ್ಲೈಡಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದನ್ನೇ ಒಂದು ಕೆಮಿಕಲ್ ರಿಯಾಕ್ಷನ್ ಮುಖಾಂತರ ಹೇಳಬೇಕು ಅಂದರೆ 2 NaCl ಪ್ಲಸ್ H2O ಸಾಲ್ಟ್ ವಾಟರ್ ಬ್ರೈನ್, ನೀರಲ್ಲಿ ಉಪ್ಪನ್ನು ಮಿಕ್ಸ್ ಮಾಡಿರೋದು, ಇದನ್ನು ತೊಗೊಂಡ್ರೆ ಎಲೆಕ್ಟ್ರಾಲಿಸಿಸ್ ಮಾಡಿದಾಗ ಏನಾಗುತ್ತೆ? ನನಗೇನು ಹೊರಗೆ ಸಿಗುತ್ತೆ? NaOH ಸಿಕ್ತು, ಜೊತೆಗೆ ಹೈಡ್ರೋಜನ್ ಗ್ಯಾಸು ಮತ್ತು ಕ್ಲೋರಿನ್ ಗ್ಯಾಸು ಸಿಕ್ಕಿದೆ. ಓಕೆ, ಸೊ ಇದೇ ಒಂದು ಈಕ್ವೇಷನ್ ಮುಖಾಂತರ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಕೆಮಿಕಲ್ ಕಾಂಪೌಂಡ್, ನೆಕ್ಸ್ಟ್ ಸಾಲ್ಟ್ ಯಾವುದು? ಬ್ಲೀಚಿಂಗ್ ಪೌಡರ್. ಮನೇಲಿ ಉಪಯೋಗಿಸ್ತೀವಲ್ಲ ಬ್ಲೀಚ್ ಮಾಡೋದಕ್ಕೆ, ಬಾತ್ರೂಮ್ ಎಲ್ಲ ಟೈಲ್ಸ್ ಎಲ್ಲ ಕ್ಲೀನ್ ಮಾಡೋದಕ್ಕೆಲ್ಲ ಯೂಸ್ ಮಾಡ್ತೀವಿ ನಾವು ಬ್ಲೀಚಿಂಗ್ ಪೌಡರ್. ಈ ಬ್ಲೀಚಿಂಗ್ ಪೌಡರ್ ಕೆಮಿಕಲ್ ಫಾರ್ಮುಲಾ ಏನು? CaOCl2, ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಅಂತ ಕರಿತೀವಿ.
ಈ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ತಯಾರಿಸಬೇಕು ಅಂದ್ರೂ ನಮಗೆ ಉಪ್ಪು, ಕಾಮನ್ ಸಾಲ್ಟ್ ಬೇಕು. ನಾವು ಮಾಡಿದ ಎಲೆಕ್ಟ್ರಾಲಿಸಿಸಿಂದ ಕ್ಲೋರಿನ್ ಗ್ಯಾಸ್ ಹೊರಗೆ ಬಂತಲ್ವಾ, ಆ ಕ್ಲೋರಿನ್ ಗ್ಯಾಸನ್ನು ಉಪಯೋಗಿಸ್ಬಿಟ್ಟು ನಾವು ಬ್ಲೀಚಿಂಗ್ ಪೌಡರ್ನ ತಯಾರಿಸ್ತೀವಿ. ಹೇಗೆ ತಯಾರಿಸ್ತೀವಿ? ಈ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ CaOH ಟೇಕನ್ ಟ್ವೈಸ್ ಇದೆಯಲ್ವಾ, ಈ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ಗೆ ನಾನು ಕ್ಲೋರಿನ್ ಗ್ಯಾಸ್ನ ಪಾಸ್ ಮಾಡಿದಾಗ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಬ್ಲೀಚಿಂಗ್ ಪೌಡರ್ ತಯಾರಾಯಿತು, ಜೊತೆಗೆ ನೀರು ಬಂತು. ಸೊ ಏನೇನಕ್ಕೆ ಉಪಯೋಗಿಸ್ಬೋದು? ಬ್ಲೀಚಿಂಗ್ ಟೆಕ್ಸ್ಟೈಲ್ಸ್ನ ಕ್ಲೀನ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಆ್ಯಸ್ ಎನ್ ಆಕ್ಸಿಡೈಸಿಂಗ್ ಏಜೆಂಟ್ ಎಷ್ಟೊಂದು ಕೆಮಿಕಲ್ ರಿಯಾಕ್ಷನ್ಗಳಲ್ಲಿ ಫಸ್ಟ್ ಚಾಪ್ಟರಿಂದ ನಿಮಗೆ ಆಕ್ಸಿಡೈಸಿಂಗ್ ಏಜೆಂಟ್ ಅದೆಲ್ಲ ನಾಪ್ಕ ಇದ್ದರೆ, ವಿ ಯೂಸ್ ಕ್ಯಾಲ್ಶಿಯಂ ಆಕ್ಸಿಕ್ಲೋರೈಡ್ ಆಸ್ ಎನ್ ಆಕ್ಸಿಡೈಸಿಂಗ್ ಏಜೆಂಟ್. ಫೈನಲಿ ನೀರನ್ನು ಪ್ಯೂರಿಫೈ ಮಾಡೋದಕ್ಕೆ, ಕುಡಿಯೋ ನೀರನ್ನು ಶುದ್ಧ ಮಾಡೋದಕ್ಕೆ ಬ್ಲೀಚಿಂಗ್ ಪೌಡರ್ನ ಉಪಯೋಗಿಸ್ತೀವಿ. ಬ್ಲೀಚಿಂಗ್ ಪೌಡರ್ ನೋಡೋಕ್ಕೆ ಈ ಥರ ಇರುತ್ತೆ, ಸರಿನಾ? ಸೊ ಈಗ ಬನ್ನಿ ಥರ್ಡ್ ಸಾಲ್ಟ್ ಬಗ್ಗೆ ಕಲಿಯೋಣ. ಯಾವುದು? ಬೇಕಿಂಗ್ ಸೋಡಾ. ಬೇಕಿಂಗ್ ಸೋಡಾ ಆರ್ NaHCO3 ಸೋಡಿಯಂ ಬೈಕಾರ್ಬೊನೇಟ್ ಅಂತಲೂ ಕರಿತೀವಿ. ಇದನ್ನು ತಯಾರಿಸೋದಕ್ಕೂ ನಮಗೆ ಕಾಮನ್ ಸಾಲ್ಟ್ NaCl ಬೇಕು. ಓಕೆ, ಸೊ ನೀವು ಈ ಬೇಕಿಂಗ್ ಸೋಡಾ ನೀವು ಕಲ್ತಿರ್ತೀರ, ಎಲ್ಲೋ ಹೋಟ್ಲಲ್ಲೆಲ್ಲ ಹೋದಾಗ ಯಾಕೆ ಈ ವಡೆ ಫುಲ್ಲು ಕುರುಮಾಗಿದೆ ಅಂತ ಕೇಳಿದ್ರೆ, ಅದಕ್ಕೆ ಬೇಕಿಂಗ್ ಸೋಡಾ, ನಿಮ್ಮಮ್ಮ ಹೇಳ್ತಾರೆ ಸೋಡಾ ಹಾಕಿರ್ತಾರೆ ಅವ್ರು ಅದಕ್ಕೆ ಅಂತ ಅಲ್ವಾ. ಸೊ ಈ ಸೋಡಾನ ಎಷ್ಟೊಂದು ತಿನ್ನೋ ಪದಾರ್ಥಗಳು ಉಪಯೋಗಿಸ್ಬಿಟ್ಟು ಫುಲ್ಲು ಗರಿ ಕುರುಮ್ ಐಟಮ್ಸ್ನ ನಾವು ರೆಡಿ ಮಾಡ್ಬೋದು. ಓಕೆ, ಸೊ ನಮ್ಗೆ ಈ ಬೇಕಿಂಗ್ ಸೋಡಾನ ನಾವು ತಯಾರಿಸ್ಬೇಕಂದ್ರೆ ಹೇಗೆ ಮಾಡಬೇಕು? ವಿ ಹ್ಯಾವ್ ಟು ಟೇಕ್ NaCl ಪ್ಲಸ್ H2O ಪ್ಲಸ್ CO2 ಪ್ಲಸ್ NH3, ಸೋಡಿಯಂ ಕ್ಲೋರೈಡ್ ಪ್ಲಸ್ ವಾಟರ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಅಮೋನಿಯಾ. NH3 ಅಂದರೆ ಅಮೋನಿಯಾ. ಸೊ ಈ ನಾಲ್ಕನ್ನು ನಾನು ಕಂಬೈನ್ ಮಾಡಿಸ್ಬಿಟ್ಟು ರಿಯಾಕ್ಟ್ ಮಾಡಿಸಿದ್ರೆ ಏನು ಸಿಗುತ್ತೆ? NH4Cl ಅಮೋನಿಯಂ ಕ್ಲೋರೈಡ್ ಜೊತೆಗೆ NaHCO3 ಸೋಡಿಯಂ ಬೈಕಾರ್ಬೊನೇಟ್ ಬೇಕಿಂಗ್ ಸೋಡಾ. ಇದನ್ನೇ ತೊಗೊಂಡು ಈ ಬಾಕ್ಸಲ್ಲಿ ಹಾಕ್ಬಿಟ್ಟು ನಿಮಗೆ ಸೆಲ್ ಮಾಡ್ತಾರೆ. ಸೊ ಇದನ್ನು ನಾವು ಹೇಗೆ ಉಪಯೋಗಿಸ್ಬಿಟ್ಟು ಹೇಗಣ್ಣ ಫುಲ್ ಕುರುಮ್ ಹೇಗೆ ಗರಿ ಆಗುತ್ತೆ ಅಂತ ನೀವು ಕೇಳಿದ್ರೆ, ನಾನಿಂದ ಬೇಕಿಂಗ್ ಸೋಡಾನ ತೊಗೊಂಡ್ಬಿಟ್ಟು ಊಟದ ಜೊತೆ ಮಿಕ್ಸ್ ಮಾಡಿಬಿಟ್ಟು ಅದನ್ನು ನಾನು ಏನಾದರೂ ಡೀಪ್ ಫ್ರೈ ಅದೇನಾದ್ರು ಕರಿಯೋಕ್ಕೆ ಹೋದರೆ ಅಥವಾ ಅದನ್ನು ಬೇಕ್ ಮಾಡೋಕ್ಕೆ ಹೋದಾಗ ಏನಾಗುತ್ತೆ, 2NaHCO3 ನಾನು ಹೀಟ್ ಮಾಡಿದಾಗ ಸೋಡಿಯಂ ಬೈಕಾರ್ಬೊನೇಟ್ ಇದ್ದಿದ್ದು ಸೋಡಿಯಂ ಕಾರ್ಬೊನೇಟ್ ಆಗ್ತಾಯಿದೆ. ಓಕೆ, ಸೊ ಈ ಸೋಡಿಯಂ ಕಾರ್ಬೊನೇಟ್ ಆಗಿ H2O ಜೊತೆಗೆ ಮೇನ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಹೊರಗೆ ಬರ್ತಾಯಿದೆ. ಓಕೆ, ಸೊ ಈ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಹೊರಗೆ ಬಂದಾಗ ಊಟದಲ್ಲಿ ಫುಲ್ಲು ಏರ್ ಪಾಕೆಟ್ಸ್, ಏರೆಲ್ಲ ಕ್ರಿಯೇಟ್ ಆಗಿ ಫುಲ್ಲು ಗರಿ ಕುರುಮ್ ಆಗಿ ಆಗುತ್ತೆ. ಸೊ ದಿಸ್ ಈಸ್ ಹೌ ವಿ ಯೂಸ್ ಬೇಕಿಂಗ್ ಸೋಡಾ ಇನ್ ಕುಕ್ಕಿಂಗ್. ಸೊ ಇದ್ರದ್ದು ಬೇಕಿಂಗ್ ಸೋಡಾದ ಇನ್ನು ಕೆಲವು ಯೂಸಸ್ನ ನೋಡೋಣ ಬನ್ನಿ. ಸೊ ನಾವು ಬೇಕಿಂಗ್ ಸೋಡಾ ಬಗ್ಗೆ ಕಲ್ತ್ವಿ, ಈಗ ಬನ್ನಿ ಯೂಸಸ್ ಆಫ್ ಬೇಕಿಂಗ್ ಸೋಡಾ ಬಗ್ಗೆ ನೋಡೋಣ. ಓಕೆ, ಸೊ ಯೂಸಸ್ ಆಫ್ ಬೇಕಿಂಗ್ ಸೋಡಾ ಏನು? ಫಸ್ಟ್ ಒನ್, ಮೇಕಿಂಗ್ ಬೇಕಿಂಗ್ ಪೌಡರ್. ಸೊ ಬೇಕಿಂಗ್ ಸೋಡಾನ ಹಾಗೆ ಎಲ್ಲ ಕಡೆ ಸೆಲ್ ಮಾಡಲ್ಲ, ಬೇಕಿಂಗ್ ಪೌಡರ್ ಫಾರ್ಮಲ್ಲೂ ಸೆಲ್ ಮಾಡ್ತಾರೆ. ಈ ಬೇಕಿಂಗ್ ಪೌಡರ್ ಅಂದರೆ ಏನಣ್ಣ? ಸೊ ಈ ಸೋಡಿಯಂ ಬೈಕಾರ್ಬೊನೇಟ್ NaHCO3 ಬೇಕಿಂಗ್ ಸೋಡಾನೇ ಸ್ವಲ್ಪ ಎಡಿಬಲ್ ತಿನ್ನೋವಂಥ ವೀಕ್ ಆ್ಯಸಿಡ್ ಜೊತೆ ಮಿಕ್ಸ್ ಮಾಡಿ ಕೊಡ್ತಾರೆ. ಓಕೆ, ಸೊ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಬೇಕಿಂಗ್ ಪೌಡರ್ ಆಗಿ ಕೊಡ್ತಾರೆ. ಇದನ್ನೇ ನಾನು ಒಂದು ಕೇಕಲ್ಲಿ ಹಾಕ್ಬಿಟ್ಟು ಫುಲ್ ಮಿಕ್ಸ್ ಮಾಡಿಬಿಟ್ಟು ಬೇಕ್ ಮಾಡಿದಾಗ ಏನು ಸಿಗುತ್ತೆ? ಹೀಟ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ CO2 ಪ್ಲಸ್ H2O ಪ್ಲಸ್ ಸೋಡಿಯಂ ಸಾಲ್ಟ್ ಆಫ್ ಆ್ಯಸಿಡ್. ಏನಣ್ಣ ಈ ಸೋಡಿಯಂ ಸಾಲ್ಟ್ ಆಫ್ ಆ್ಯಸಿಡ್ ಅಂದರೆ? ಸೊ ನಾನಿಲ್ಲಿ ಯೂಸ್ ಮಾಡಿದ ಆ್ಯಸಿಡ್ ಯಾವುದಾದ್ರು HX ಅಂತ ಇದ್ದರೆ ಇದು ಒಂದು ಎಡಿಬಲ್ ವೀಕ್ ಆ್ಯಸಿಡ್ ಅಂತ ಅಂದ್ಕೊಳ್ಳಿ. ಸೋಡಿಯಂ ಸಾಲ್ಟ್ ಆಫ್ ದ್ಯಾಟ್ ಸಿಗುತ್ತೆ, ಯಾವುದು? NaX ಸಿಗುತ್ತೆ. ಸೊ ದಿಸ್ ಇಸ್ ದ ಸೋಡಿಯಂ ಸಾಲ್ಟ್ ಆಫ್ ದ್ಯಾಟ್ ಆ್ಯಸಿಡ್. ಬಟ್ ಮೇನ್ಲಿ ಏನಿಲ್ಲಿ ಕಾರ್ಬನ್ ಡೈಆಕ್ಸೈಡ್ ಹೊರಗೆ ಬರ್ತಾ ಇದೆ. ಈ ಕಾರ್ಬನ್ ಡೈಆಕ್ಸೈಡೇ ಕೇಕನ್ನ ಫುಲ್ಲು ಫ್ಲಫಿಯಾಗಿ ಸಾಫ್ಟಾಗಿ ಮಾಡುತ್ತೆ. ಇನ್ನೊಂದು ಯೂಸ್ ಯಾವುದು? ಯೂಸ್ಡ್ ಇನ್ ಮೇಕಿಂಗ್ ಆ್ಯಂಟಾಸಿಡ್ಸ್. ಸೊ ನಮ್ಮ ಹೊಟ್ಟೆಲಾಗೋ ಅಸಿಡಿಟಿನ ಕ್ಯೂರ್ ಮಾಡೋದಕ್ಕೆ ಹೇಳಿದ್ನಲ್ವಾ, ಸೊ ಆ್ಯಂಟಾಸಿಡ್ಗಳನ್ನೂ ಪ್ರಿಪೇರ್ ಮಾಡೋದಕ್ಕೆ ಬೇಕಿಂಗ್ ಸೋಡಾನ ಉಪಯೋಗಿಸ್ತಾರೆ. ಕೊನೆಗೆ ಸೋಡಾ ಆ್ಯಸಿಡ್ ಫೈರ್ ಎಕ್ಸ್ಟಿಂಗ್ವಿಷರ್ಸ್. ಸೊ ಈ ಕೆಲವು ಫೈರ್ ಎಕ್ಸ್ಟಿಂಗ್ವಿಷರ್ಗಳನ್ನ ತಯಾರಿಸೋದಕ್ಕೂ ಬೇಕಿಂಗ್ ಸೋಡಾನ ಉಪಯೋಗಿಸ್ತಾರೆ. ಸೊ ದೀಸ್ ವರ್ ದ ಯೂಸಸ್ ಆಫ್ ಬೇಕಿಂಗ್ ಸೋಡಾ. ಸೊ ಈಗ ಬನ್ನಿ ನೆಕ್ಸ್ಟ್ ಕೆಮಿಕಲ್ ಕಾಂಪೌಂಡ್ನ ನೋಡೋಣ. ಯಾವುದದು? ವಾಷಿಂಗ್ ಸೋಡಾ. ವಾಷಿಂಗ್ ಸೋಡಾ ಕೆಮಿಕಲ್ ಫಾರ್ಮುಲಾ ಏನು? Na2CO3 ಸೋಡಿಯಂ ಕಾರ್ಬೊನೇಟ್ ಡಾಟ್ 10H2O. ಏನಣ್ಣ ಇದು ಒಂದು ಡಾಟು 10H2O? ಇದ್ರ ಬಗ್ಗೆ ನಾನು ಮುಂಚೆನೂ ಮಾತಾಡಿದ್ದೆ. ಏನದು? ಇದನ್ನು ನಾವು ಈ ಡಾಟ್ 10H2Oನ ನಾವು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕರಿತೀವಿ.
ಓಕೆ, ಸೊ ನಾವು ಅದನ್ನು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ನಾವು ಮತ್ತೆ ಡೀಟೇಲ್ ಆಗಿ ನೆಕ್ಸ್ಟ್ ನೋಡೋಣ. ಬಟ್ ನೀವು ಇಲ್ಲಿ ಮನೇಲಿರೋ ನೀವು ಉಪ್ಪನ್ನೇ ಹೋಗಿ ನೋಡಿದ್ರೆ ಕೆಲವು ಸಲ ಸ್ವಲ್ಪ ನೀರಾಗಿ ಗಟ್ಟಿ ಕಟ್ಕೊಂಡಿರುತ್ತೆ ಅಲ್ವಾ. ಸೊ ಹಾಗೇ ಕೆಲವು ಸಾಲ್ಟ್ಗಳು ಡ್ರೈ ಆಗೇ ಇರೋಕ್ಕೆ ಸಾಧ್ಯ ಇಲ್ಲ. ಅದ್ರ ಜೊತೆ ಸ್ವಲ್ಪ ವಾಟರ್ ಮಾಲಿಕ್ಯೂಲ್ಸು ಕೂಡ್ಕೊಂಡು ಸ್ವಲ್ಪ ಒದ್ದೆ ಆಗಿರುತ್ತೆ. ಸೊ ಅದನ್ನೇ ನಾವು ಇಲ್ಲಿ .10H2O ಅಂತ ಬರಿತಾ ಇದ್ದೀನಿ. ದೇ ಆರ್ ನಾಟ್ ರಿಯಾಕ್ಟಿಂಗ್. ಈ ಸಾಲ್ಟು ನೀರು ಜೊತೆ ರಿಯಾಕ್ಟ್ ಆಗ್ತಾ ಇಲ್ಲ, ಆದರೆ ಈ ಸಾಲ್ಟು ನೀರು ಜೊತೆ ಸ್ವಲ್ಪ ಸೇರ್ಕೊಂಡಿರೋದಕ್ಕೆ ಅದನ್ನು ನಾನು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕರಿತೀನಿ. ಸೊ ವಾಟ್ ಈಸ್ ದ ಕೆಮಿಕಲ್ ಫಾರ್ಮುಲಾ ಆಫ್ ವಾಷಿಂಗ್ ಸೋಡಾ? ವಾಷಿಂಗ್ ಸೋಡಾ ಕೆಮಿಕಲ್ ಫಾರ್ಮುಲಾ Na2CO3 .10H2O. ಇದನ್ನು ಇನ್ನೊಂದು ಥರ ಹೇಗೆ ಓದ್ಬೋದು? ಸೋಡಿಯಂ ಕಾರ್ಬೊನೇಟ್ ಅಸೋಸಿಯೇಟೆಡ್ ವಿತ್ 10 molecules ಆಫ್ ವಾಟರ್, Na2CO3 ಅಸೋಸಿಯೇಟೆಡ್ ವಿತ್ 10 molecules ಆಫ್ H2O ಅಂತಲೂ ಕರಿಬೋದು. ಹೇಗಣ್ಣ ಇದನ್ನು ತಯಾರಿಸೋದು? ಲಾಸ್ಟಲ್ಲಿ ನಾನು ಬೈಕಾರ್ಬೊನೇಟಿಂದ ಸೋಡಿಯಂ ಕಾರ್ಬೊನೇಟ್ ಅಂತ ತಯಾರಿಸೋದನ್ನು ನೋಡಿದ್ನಲ್ಲ. ಸೊ ಇದೇ ಸೋಡಿಯಂ ಕಾರ್ಬೊನೇಟನ್ನು ತೊಗೊಂಡು 10 ವಾಟರ್ ಮಾಲಿಕ್ಯೂಲ್ಸ್ ಸುಮ್ಮನೆ ನೀರಲ್ಲಿ ಮಿಕ್ಸ್ ಮಾಡಿದ್ರೆ ನನಗೆ ವಾಷಿಂಗ್ ಸೋಡಾ ರೆಡಿಯಾಗಿ ಸಿಕ್ತು. ಹೇಗೆ ಉಪಯೋಗಿಸೋದು? ವೇರ್ ವಿಲ್ ವಿ ಯೂಸ್ ಇಟ್? ವಾಟ್ ಆರ್ ದ ಯೂಸಸ್? ಇದನ್ನು ಗ್ಲಾಸು, ಸೋಪು, ಪೇಪರ್ ಇಂಡಸ್ಟ್ರೀಸ್ಗಳು ಯೂಸ್ ಮಾಡ್ತಾರೆ. ಓಕೆ, ಮ್ಯಾನುಫ್ಯಾಕ್ಚರ್ ಆಫ್ ಸೋಡಿಯಂ ಕಾಂಪೌಂಡ್ಸ್, ಎಷ್ಟೊಂದು ಥರದ ಸೋಡಿಯಂ ಕಾಂಪೌಂಡ್ಗಳನ್ನು ತಯಾರಿಸೋದಕ್ಕೆ ಉಪಯೋಗಿಸ್ತಾರೆ. ಜೊತೆಗೆ ಕ್ಲೀನಿಂಗ್ ಏಜೆಂಟ್ ಫಾರ್ ಡೊಮೆಸ್ಟಿಕ್ ಪರ್ಪಸಸ್, ನಮ್ಮ ಮನೇಲಿರೋ ಬಟ್ಟೆ ಒಗೆಯೋಕ್ಕೆಲ್ಲ ವಾಷಿಂಗ್ ಸೋಡಾನೇ ಉಪಯೋಗಿಸೋದು. ಓಕೆ, ಸೊ ಈ ವಾಷಿಂಗ್ ಸೋಡಾನೇ ತೊಗೊಂಡು ಅದಕ್ಕೆ ಯಾವುದೋ ಒಂದು ಸ್ಮೆಲ್ ಹಾಕ್ಬಿಟ್ಟು ನಮ್ಮ ಮನೇಲಿರೋ ಡಿಟರ್ಜೆಂಟ್ಗಳೆಲ್ಲ ತಯಾರಾಗಿ ಬರುತ್ತೆ. ಫೈನಲಿ, ಟು ರಿಮೂವ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್. ಸೊ ನಮಗೆ ನದಿಗಳಿಂದ ಸಿಗೋ ನೀರು ಫುಲ್ಲು ಹಾರ್ಡ್ ವಾಟರ್ ಅಂತ ಕರಿತೀವಿ ಅದನ್ನು. ಈ ಹಾರ್ಡ್ ವಾಟರಲ್ಲಿ ನಾವು ಕೈಯೆಲ್ಲ ತೊಳ್ಕೊಳಕ್ಕಾಗಲ್ಲ, ಸೋಪ್ ನೊರೆನೇ ಬರಲ್ಲ ಅದರಿಂದ. ಸೊ ನಾವು ಮನೇಲಿ ಅದನ್ನು ಉಪಯೋಗ್ಸೋಕ್ಕಾಗಲ್ಲ. ಸೊ ಈ ಹಾರ್ಡ್ನೆಸ್ನ ನಾವು ತೆಗಿಬೇಕು, ಹಾರ್ಡ್ ವಾಟರ್ನ ನಾವು ಸಾಫ್ಟ್ ವಾಟರ್ ಮಾಡಬೇಕು ಅಂದರೆ ನಾವು ಈ ವಾಷಿಂಗ್ ಸೋಡಾನ ಉಪಯೋಗಿಸ್ತೀವಿ. ಓಕೆ, ಸೊ ದೀಸ್ ಆರ್ ದ ಯೂಸಸ್ ಆಫ್ ವಾಷಿಂಗ್ ಸೋಡಾ. ಸೊ ಇವಾಗ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂದರೆ ಏನು ಅನ್ನೋದನ್ನು ಕಲಿಯೋಣ. ನಾನು ಲಾಸ್ಟ್ ವಾಷಿಂಗ್ ಸೋಡಾ ಬಗ್ಗೆ ಮಾತಾಡಿದಾಗ ಏನಂದಿದ್ದೆ? Na2CO3 .10H2O. ಆ 10H2Oನ ನಾನು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕರಿತೀನಿ ಅಂತ ಹೇಳಿದ್ದೆ ಅಲ್ವಾ. ಸೊ ಅದೇ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಡೆಫಿನಿಷನ್ ಏನು? ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇಸ್ ದ ಫಿಕ್ಸ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ಒನ್ ಫಾರ್ಮುಲಾ ಯೂನಿಟ್ ಆಫ್ ಅ ಸಾಲ್ಟ್. ಸೊ ಒನ್ ಫಾರ್ಮುಲಾ ಯೂನಿಟ್ ಆಫ್ ಅ ಸಾಲ್ಟ್ ಅಂದರೆ ಏನು? ಈ Na2CO3. ಓಕೆ, ಈ Na2CO3 ಈಸ್ ಒನ್ ಫಾರ್ಮುಲಾ ಯೂನಿಟ್ ಆಫ್ ಅ ಸಾಲ್ಟ್. ಈ ಒನ್ ಫಾರ್ಮುಲಾ ಯೂನಿಟ್ ಆಫ್ ಅ ಸಾಲ್ಟಲ್ಲಿ ಎಷ್ಟು ವಾಟರ್ ಮಾಲಿಕ್ಯೂಲ್ಸ್ ಕೂಡ್ಕೊಂಡಿದೆ? ಇಟ್ ಈಸ್ ಅ ಫಿಕ್ಸ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ವಿಚ್ ಇಸ್ .10H2O. ಓಕೆ, ಸೊ ಈ .10H2O ಫಿಕ್ಸ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಇದೆಯಲ್ಲ, ಅದನ್ನೇ ನಾನು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂತ ಕರಿತೀನಿ. ಓಕೆ, ಸೊ ಇದನ್ನೇ ಇನ್ನೊಂದು ಎಕ್ಸಾಂಪಲ್ ನಾನು ಹೇಳಬೇಕು ಅಂದರೆ ನಾವು ಕಾಪರ್ ಸಲ್ಫೇಟ್ ಬಗ್ಗೆ ನೋಡ್ಬೋದು. ಓಕೆ, ಸೊ ಈ ಕಾಪರ್ ಸಲ್ಫೇಟ್ CuSO4 ಬರೀ CuSO4 ಆಗಿರಲ್ಲ. ನೀವು ಲ್ಯಾಬಲ್ಲಿ ಹೋಗಿ ನೋಡಿದ್ರೆ CuSO4 ಬ್ಲೂ ಕಲರ್ ಇರುತ್ತೆ. ಇಟ್ ಈಸ್ ನಾಟ್ ಜಸ್ಟ್ CuSO4, ಇಟ್ ಈಸ್ CuSO4.5H2O. ಈ ಕಾಪರ್ ಸಲ್ಫೇಟು 5 ವಾಟರ್ ಮಾಲಿಕ್ಯೂಲ್ಗಳ ಜೊತೆ ಕೂಡ್ಕೊಂಡಿದೆ. ದಿಸ್ 5H2Oನ ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಆಫ್ ಕಾಪರ್ ಸಲ್ಫೇಟ್ ಅಂತ ನಾನು ಹೇಳ್ತೀನಿ. ಸೊ ಈ ಬ್ಲೂ ಆಗಿರೋ ಕಾಪರ್ ಸಲ್ಫೇಟ್ನ ನಾನು ಹೈಡ್ರಸ್ ಕಾಪರ್ ಸಲ್ಫೇಟ್ ಅಂತಲೂ ಕರಿಬೋದು. ಓಕೆ, ಸೊ ನಾನು ಈ ಬ್ಲೂ ಆಗಿರೋ ಕಾಪರ್ ಸಲ್ಫೇಟ್ನ ನಾನು ತೊಗೊಂಡ್ಬಿಟ್ಟು ಫುಲ್ ಹೀಟ್ ಮಾಡೋಕ್ಕೆ ಶುರು ಮಾಡ್ತೀನಿ. ಹೀಟ್ ಮಾಡಿದಾಗ ಏನಾಗುತ್ತೆ? ನೀರಿನ ಅಂಶ ಎಲ್ಲ ಎವಾಪರೇಟ್ ಆಗಿ ಹೊರಟೋಗುತ್ತೆ ಅಲ್ವಾ. ಹೊರಟೋದಾಗ ನನಗೆ ಇಲ್ಲಿ ವೈಟ್ ಕಲರ್ ಕಾಪರ್ ಸಲ್ಫೇಟ್ ಸಿಗುತ್ತೆ. ಸೊ ಈ ವೈಟ್ ಕಲರ್ ಕಾಪರ್ ಸಲ್ಫೇಟ್ ಇದನ್ನು ನಾನು ಆನ್ಹೈಡ್ರಸ್ ಅಂತ ಕರಿತೀನಿ. ಓಕೆ, ಸೊ ದಿಸ್ ವೈಟ್ ಕಲರ್ ಇಸ್ ಆನ್ಹೈಡ್ರಸ್ ಕಾಪರ್ ಸಲ್ಫೇಟ್. ಸೊ ಅದೇ ಇಲ್ಲಿ ಬರೆದಿದ್ದೀನಿ ನೋಡಿ, ಆನ್ ಹೀಟಿಂಗ್ ಇಟ್ ಬಿಕಮ್ಸ್ ವೈಟ್, ಆನ್ ಮಾಯ್ಸನಿಂಗ್ ದ ಬ್ಲೂ ಕಲರ್ ಮತ್ತೆ ವಾಪಸ್ ಸಿಗುತ್ತೆ. ಇನ್ನೊಂದು ಎಕ್ಸಾಂಪಲ್, ಜಿಪ್ಸಮ್ ಫಾರ್ಮುಲಾ ಏನು? ಕ್ಯಾಲ್ಶಿಯಂ ಸಲ್ಫೇಟ್ CaSO4 ಅಸೋಸಿಯೇಟೆಡ್ ವಿತ್ 2 molecules ಆಫ್ ವಾಟರ್. ಸೊ ದಿಸ್ ಇಸ್ ದ ಫಾರ್ಮುಲಾ ಆಫ್ ಜಿಪ್ಸಮ್. ಸೊ ನಾವು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಎಕ್ಸಾಂಪಲಲ್ಲಿ ಕಾಪರ್ ಸಲ್ಫೇಟ್ ಬಗ್ಗೆ ನೋಡಿದ್ವಿ. ಇದನ್ನೇ ನಾವು ಮತ್ತೆ ಲ್ಯಾಬ್ಗೆ ಹೋಗಿ ಸೇಮ್ ರಿಯಾಕ್ಷನ್ನ ನೋಡೋಣ ಬನ್ನಿ.
ಇವಾಗ ನಾವು ಫೈನಲ್ ಕೆಮಿಕಲ್ ಕಾಂಪೌಂಡ್, ಈ ಪಾಠದಲ್ಲಿರೋ ಫೈನಲ್ ಕೆಮಿಕಲ್ ಕಾಂಪೌಂಡ್ಗಳ ಬಗ್ಗೆ ಓದೋಣ ಬನ್ನಿ. ವಾಟ್ ಈಸ್ ದ ಲಾಸ್ಟ್ ಕೆಮಿಕಲ್ ಕಾಂಪೌಂಡ್? ಪ್ಲಾಸ್ಟರ್ ಆಫ್ ಪ್ಯಾರಿಸ್, POP. ಇದನ್ನೆಲ್ಲ ನೀವು ತುಂಬ ಕೇಳಿರ್ತೀರ ಅಲ್ವಾ? ಅಯ್ಯೋ ಫ್ರ್ಯಾಕ್ಚರ್ ಆಯಿತು ಅವನಿಗೆ, ಕೈಗೆ POP ಹಾಕಿ ಕಳಿಸಿದ್ದಾರೆ, ಅವ್ನ ಕೈನ ಇವಾಗ ಮೂವೇ ಮಾಡೋಕ್ಕಾಗಲ್ಲ, ಫುಲ್ ಗಟ್ಟಿಗಿದೆ ಅಂತ ಅಲ್ವಾ? ಸೊ ಅದೇ POP ಬಗ್ಗೆ ನಾನೀಗ ಮಾತಾಡ್ತಾ ಇದ್ದೀನಿ. ಸೊ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕೆಮಿಕಲ್ ನೇಮ್ ಏನು? ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಕ್ಯಾಲ್ಶಿಯಂ ಸಲ್ಫೇಟ್ ಇಸ್ COSO4. ಹೆಮಿಹೈಡ್ರೇಟ್ ಅಂದರೆ ಏನು? half a molecule of water. Okay, so CaSO4 associated with half a molecule of water dot half H2O. ಇದು ಕೆಮಿಕಲ್ ಫಾರ್ಮುಲಾ ಆಫ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಹೆಸರೇನು? ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಹೇಗೆ ತಯಾರಿಸ್ತೀವಿ ಇದನ್ನು ಅಣ್ಣ? ಹೇಗೆ ತಯಾರಿಸೋದು ಅಂದರೆ, ನಾನು ಫಸ್ಟು ಜಿಪ್ಸಮ್ ಅನ್ನೋದನ್ನು ತೊಗೊಬೇಕು. ಜಿಪ್ಸಮ್ ಏನು? CaSO4.2H2O. ಇದು ನ್ಯಾಚುರಲಿ ಅಕರಿಂಗ್ ಸಬ್ಸ್ಟೆನ್ಸ್, ಕಲ್ಗಳಲ್ಲಿ ಸಿಗುತ್ತೆ. ಓಕೆ, ಸೊ ನಾನು ಈ ಜಿಪ್ಸಮ್ನ ತೊಗೊಂಡು ಫುಲ್ 100 ಡಿಗ್ರೀಸಲ್ಲಿ ಫುಲ್ ಹೀಟ್ ಮಾಡಿದಾಗ 1.5 ವಾಟರ್ ಮಾಲಿಕ್ಯೂಲ್ಸ್ ಹೊರಗೆ ಬಿಟ್ಕೊಂಡು ಬರುತ್ತೆ. ಬರೀ ಹಾಫ್ ಮಾಲಿಕ್ಯೂಲ್ ಉಳ್ಕೊಳ್ಳೋದನ್ನು ನಾವು CaSO4.2H2O ಆರ್ ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ರೆಡಿಯಾಗಿ ನಮಗೆ ಸಿಕ್ತು. ಸೊ ನೀವೀಗ ಸ್ಟೇಷ್ನರಿ ಸ್ಟೋರ್ ಅಥವಾ ಎಲ್ಲರೂ ಹೋಗ್ಬಿಟ್ಟು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕೊಡಿ ಅಂದರೆ ಒಂದು ಬ್ಯಾಗಲ್ಲಿ ಈ ಥರ ವೈಟ್ ಪೌಡರ್ನ ಕೊಡ್ತಾರೆ. ಓಕೆ, ಸೊ ನೀವು ಇದನ್ನು ಸ್ವಲ್ಪ ನೀರು ಜೊತೆ ಮಿಕ್ಸ್ ಮಾಡಿದ್ರೆ POP ರೆಡಿ ಆಗುತ್ತೆ. ಸೊ ನಾನು ಲಾಸ್ಟ್ ಸ್ಲೈಡಲ್ಲಿ ಏನು ಮಾತಾಡಿದ್ದೆ, ನಾನು ಈ ಜಿಪ್ಸಮ್ನ ನಾವು ತೊಗೊಂಡು ಹೀಟ್ ಮಾಡಿಬಿಟ್ಟು 1.5 ವಾಟರ್ ಮಾಲಿಕ್ಯೂಲ್ಸ್ನ ಹೊರಗೆ ತೆಗೆದಾಗ ನನಗೆ ಕ್ಯಾಲ್ಶಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ CaSO4.2H2O ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸಿಗುತ್ತೆ. ಸೊ ನಾನು ಈ ಪ್ಲಾಸ್ಟರ್ ಆಫ್ ಪ್ಯಾರಿಸು ಪೌಡರ್ ಫಾರ್ಮಲ್ಲಿ ಇರುತ್ತೆ. ಇದನ್ನು ನಾನು ಎಲ್ಲ ಕಡೆ ಆರಾಮಾಗಿ ಬೈ ಮಾಡ್ಬೋದು. ಇದನ್ನೇ ನಾನು ಮತ್ತೆ ನೀರು ಜೊತೆ ಮಿಕ್ಸ್ ಮಾಡಿದಾಗ ಜಿಪ್ಸಮ್ ಮತ್ತೆ ಸಿಗುತ್ತೆ. ಜಿಪ್ಸಮ್ ನಾನು ಏನು ಹೇಳಿದ್ದೆ, ನಾವು ಕಲ್ಲಿಂದ ತೊಗೊತೀವಿ, ಮತ್ತೆ ಗಟ್ಟಿ ಆಗಿರೋ ಪದಾರ್ಥ ನಮಗೆ ಸಿಗುತ್ತೆ. ಸೊ ಅದನ್ನೇ ನಾನಿಲ್ಲಿ ಬರೆದಿದ್ದೀನಿ ನೋಡಿ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಸ್ ಅ ವೈಟ್ ಕಲರ್ಡ್ ಪೌಡರ್ ವಿಚ್ ಆನ್ ಮಿಕ್ಸಿಂಗ್ ವಿತ್ ವಾಟರ್ ಗಿವ್ಸ್ ಬ್ಯಾಕ್ ಜಿಪ್ಸಮ್. ಈ ವೈಟ್ ಪೌಡರ್ ಜೊತೆ ನಾನು ನೀರು ಮಿಕ್ಸ್ ಮಾಡಿ ಬಿಟ್ಟರೆ ಮತ್ತೆ ಗಟ್ಟಿಯಾಗಿರೋ ಜಿಪ್ಸಮ್ ವಾಪಸ್ ಸಿಗ್ತಾ ಇದೆ. ಸೊ ಇದನ್ನೇ ಡಾಕ್ಟರ್ಸ್ಗಳು ಯೂಸ್ ಮಾಡಿಬಿಟ್ಟು ಕಾಸ್ಟ್ಸ್ ಫಾರ್ ಹೀಲಿಂಗ್ ಫ್ರ್ಯಾಕ್ಚರ್ಸ್, ನಮಗೆ ಫ್ರ್ಯಾಕ್ಚರ್ ಆಗಿದ್ರೆ ಗಟ್ಟಿಯಾಗಿರೋದು ಏನಾದರೂ ಹಾಕ್ತಾರಲ್ವ, ಸೊ ದಟ್ ನಾವು ಕೈ ಅಲ್ಲಾಡಿಸ್ಬಾರ್ದು ಅಂತ. ಇದನ್ನು ತಯಾರಿಸೋದನ್ನು ಹೇಗೆ ತಯಾರಿಸ್ತಾರೆ? ಈ POP ಜೊತೆ ನೀರು ಮಿಕ್ಸ್ ಮಾಡಿಬಿಟ್ಟು ಕೈ ಸುತ್ತಲೂ ಹಾಕಿ ಡ್ರೈ ಆಗೋಕ್ಕೆ ಬಿಡ್ತಾರೆ. ಸೊ ಡ್ರೈ ಆಗೋಕ್ಕೆ ಬಿಟ್ಟಾಗ ನಮಗಿಲ್ಲಿ ಒಂದು ವೈಟ್ ಕಲರ್ ಕಾಸ್ಟ್ ಸಿಗುತ್ತೆ. ಇದು ಒಂದು ಗಟ್ಟಿ ಮಾಸು. ನಿಮಗೆ ಯಾರಿಗಾದ್ರೂ ಫ್ರ್ಯಾಕ್ಚರ್ ಆಗಿದ್ರೆ ಗೊತ್ತು, ಈ ಥರ ಮಾಡಿರ್ತಾರೆ, ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದುಬಿಟ್ಟು ಅದ್ರ ಮೇಲೆ ಫುಲ್ ಸಿಗ್ನೇಚರೆಲ್ಲ ಹಾಕ್ತಾರೆ. ನಾನು ನನ್ನ ಸೈನ್ ಇದ್ರ ಮೇಲೆ ಹಾಕ್ತೀನಿ ಬನ್ನಿ. ಸೊ ಈ ಪಾಠ ನಾವು ಮಾಡಿ ನಮ್ದಿಲ್ಲಿ ಚಾಪ್ಟರು ಮುಗಿತಾ ಬಂತು. ಸೊ ಇಲ್ಲಿಗೆ ನಮ್ಮ ಪಾಠ ಮುಗಿತಾ ಬಂತು. ಈ ಪಾಠದಲ್ಲಿ ಏನೇನು ನೋಡಿದ್ವಿ? ಆ್ಯಸಿಡ್ಸ್ ಏನು, ಬೇಸಿಸ್ ಏನು ಅನ್ನೋದನ್ನು ಕಲ್ತ್ವಿ. ಓಕೆ, ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಆ್ಯಸಿಡ್ಸ್ ಆ್ಯಂಡ್ ಬೇಸಿಸ್ನ ನೋಡಿದ್ವಿ. ಇಂಡಿಕೇಟರ್ಸ್ ಬಗ್ಗೆ ಕಲ್ತ್ವಿ. pH ಸ್ಕೇಲ್ ಬಗ್ಗೆ ಕಲ್ತ್ವಿ. ಆಮೇಲೆ ಸಾಲ್ಟ್ಸ್ ಅಂದರೆ ಏನು ಅನ್ನೋದನ್ನು ಕಲ್ತ್ವಿ. ಲಾಸ್ಟಲ್ಲಿ ಕಾಮನ್ ಸಾಲ್ಟಿಂದ ಯಾವ್ದು ಬೇರೆ ಬೇರೆ ಸಾಲ್ಟ್ಗಳನ್ನು ತಯಾರಿಸ್ಬೋದು ಅದನ್ನು ನೋಡಿದ್ವಿ. ಆ್ಯಂಡ್ ಫೈನಲಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಗ್ಗೆ ಕಲ್ತ್ವಿ. ಸೊ ಇದೆಲ್ಲ ನೀವು ನೋಡಿದ್ರೆ ನಿಮ್ದು ಆ್ಯಸಿಡ್ಸ್, ಬೇಸಿಸ್ ಆ್ಯಂಡ್ ಸಾಲ್ಟ್ಸ್ ಪಾಠ ಮುಗೀತು. ಸೊ ಇಲ್ಲಿಗೆ ನಮ್ಮ ಪಾಠ ಮುಗ್ದಿದ್ರಿಂದ ನೀವು ನೋಡಿ ಅರ್ಥ ಮಾಡ್ಕೊಳ್ಳಿ. ಯಾವುದೇ ಥರದ್ದು ಡೌಟ್ ಇದ್ದರೆ ಕಾಮೆಂಟ್ಸಲ್ಲಿ ಟೈಪ್ ಮಾಡಿ. ಜೊತೆಗೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ವಾಟ್ಸ್ಯಾಪ್ ನಂಬರ್ ಇದೆ ಮತ್ತು ಇಮೇಲ್ ID ಇದೆ. ಸೊ ನಿಮ್ಗೆ ಯಾವುದೇ ಥರದ ಡೌಟ್ ಇದ್ದರೂ ಇಲ್ಲಿಗೆ ಮೆಸೇಜ್ ಮಾಡಿ ಅಥವಾ ಇಮೇಲ್ ಮಾಡಿ, ಯಾವುದೇ ಹೆಸಿಟೇಷನ್ ಬೇಡ. ಸೊ ಇದನ್ನು ಹೇಳ್ತಾ ನಾನಿಲ್ಲಿ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.